ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸಿ ನನಗೆ ತುಂಬಾ ಕಷ್ಟ ಕೊಟ್ಲು. ನಿಮಗೋಸ್ಕರ ಅವಳು ಕೊಟ್ಟ ಎಲ್ಲಾ ಕಷ್ಟಗಳನ್ನು ನಾನು ಸಹಿಸ್ಕೊಂಡೆ. ನನ್ನ ನೋವನ್ನ ನಾನು ಸಹಿಸ್ಕೊಳ್ತಾ ಅವಳು ಆಡು ಅಂದಾಗೆಲ್ಲ ಆಟ ಆಡ್ದೆ. ಅವಳು ಹೇಳಿದ ಪ್ರತಿ ಕೆಲ್ಸನೂ ಮಾಡ್ದೆ. ನೀವು ಕೂಡ ನನ್ನಿಂದ ದೂರ ಆಗ್ಬಿಟ್ರೆ ಇನ್ನು ನನ್ನ ಹತ್ರ ಅಳೋದಕ್ಕೆ ಕಣ್ಣೀರ್ ಕೂಡ ಇಲ್ಲ. ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಡ್ಯಾಡ್. ಅವ್ರ ಪಾಪನ ಅವರಿಗೆ ಬಿಟ್ಬಿಡೋಣ. ಅಮ್ಮ ಆದ್ಯ, ಅವ್ರು ಮಾಡ್ತಾ ಇರೋ ಅನ್ಯಾಯನ ಅಕ್ರಮನ ನೋಡ್ತಾ ಹೇಗ್ ಸುಮ್ನಿರು ಅಂತ್ಯಮ್ಮ? ಆ ಅಕ್ರಮಗಳು ಅನ್ಯಾಯಗಳನ್ನ ನಮ್ಮ ಜೊತೆಗೆ ಇನ್ನೊಬ್ರು ಕೂಡ ನೋಡ್ತಿದ್ದಾರೆ ಡ್ಯಾಡ್. ಅವರೇ ಅವರ ಅಂತ್ಯನ ನೋಡ್ತಾರೆ. ಯಾರಮ್ಮ? ನಿಜಕ್ಕೆ ನ್ಯಾಯಕ್ಕೆ ಜಾಗ ಇಲ್ದೇ ಇರೋ ಕಡೆ ಸೈಲೆಂಟ್ ಆಗಿರೋದೇ ಒಳ್ಳೇದು. ಅವ್ರ ಪಾಪದ ಕೂಡ ತುಂಬಿದಾಗ ಆ ದೇವ್ರೆ ದೊಡ್ಡಪ್ಪನ ರೂಪದಲ್ಲಿ ಬಂದು ಆ ರಾಕ್ಷಸರಿಗೆ ಶಿಕ್ಷೆ ಕೊಡ್ತಾರೆ. ಇದೊಂದು ಸಲ ನನ್ನ ಮಾತನ್ನ ಕೇಳಿ ಡ್ಯಾಡ್. ಕರೆಕ್ಟೇ ಅಮ್ಮ, ನೀನು ಹೇಳಿದ್ದು 100% ಕರೆಕ್ಟ್. ನೀನು ಹೇಳಿದ್ದು ನಿಜಾನೇ ಆದ್ಯ. ನನ್ನ ಸಾಯಿಸೋದಕ್ಕೆ ಹಿಂಜರಿದೇ ಇರೋರು ಒಡವೆ ಕಳ್ಳತನದಲ್ಲಿ ನನ್ನ ಸಿಕ್ಕಾಕ್ಸೋದಕ್ಕೆ ಕೂಡ ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಬೇಡಮ್ಮ, ಇಂಥ ಅಪಾಯಕಾರಿ ಮನುಷ್ಯರ ಮಧ್ಯೆ ನಾವಿರೋದು ಬೇಡ. ನೀನಿಲ್ಲಿ ಒಂದು ಕ್ಷಣ ಕೂಡ ಇರೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಹೊರಟೋಗೋಣ. ನಾವು ಇವರೆಲ್ಲರಿಗೂ ದೂರವಾಗಿ ಹೊರಟೋಗೋಣ. ಹಾಗೆ ಆಗ್ಲಿ ಡ್ಯಾಡ್. ನೀವ್ ನನ್ನ ಹತ್ರ ಸೇಫ್ ಆಗಿ ಬಂದ್ಮೇಲೆ ನಾನು ಕೂಡ ನಿಮ್ಮನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅಂತ ಅನ್ಕೊಂಡೆ. ನನಗೂ ಕೂಡ ಇಲ್ಲಿರ್ಬೇಕು ಅಂತ ಸ್ವಲ್ಪನೂ ಅನಿಸ್ತಿಲ್ಲ ಡ್ಯಾಡ್. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಸೀನು ನನ್ನಿಂದ ದೂರ ಆಗಿ ಆ ಚಾರು ಸ್ವಂತ ಆಗ್ಬಿಟ್ಟಿದ್ದಾನೆ. ಅವರನ್ನ ನೋಡ್ತಾ ಪ್ರತಿ ಕ್ಷಣ ನರಕ ಅನುಭವಿಸ್ತಿದ್ದೀನಿ. ರಾಜಲಕ್ಷ್ಮಿ ಕೂಡ ಮದ್ವೆ ಮಾಡ್ಕೊಂಡು ಅವ್ರ ಅತ್ತೆ ಮನೆಗೆ ಹೊರಟೋಗ್ತಾಳೆ. ಇನ್ನು ನಾನಿಲ್ಲಿ ಯಾರಿಗೋಸ್ಕರ ಅಂತ ಇರ್ಬೇಕು? ಯಾರಿಗೋಸ್ಕರ ಇರ್ಬೇಕು ಡ್ಯಾಡ್? ಹೊರಟೋಗ್ಬಿಡೋಣ. ನಾವು ತಕ್ಷಣ ಅಮೆರಿಕಾಗೆ ಹೊರಟೋಗ್ಬಿಡೋಣ ಡ್ಯಾಡ್.